ಧರ್ಮಸ್ಥಳದಲ್ಲಿ ಎಸ್ಐಟಿ ತನಿಖೆಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಸಭೆಯಲ್ಲೂ ಕೂಡ ಮುಖ್ಯಮಂತ್ರಿಗಳು ಸ್ಪಷ್ಟನೆ ಕೊಟ್ಟಿದ್ರು. ಈ ಸ್ಪಷ್ಟನೆ ಕೊಡಕ್ಕೆ ಕಾರಣ ಆಗಿದ್ದಂಥದ್ದು ಶಾಸಕರಾಗಿರ್ತಕ್ಕಂಥ ಬೇಳೂರು ಗೋಪಾಲ್ ಕೃಷ್ಣ ಅವರು ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು ಅನ್ನೋದು ಕೂಡ. ಈ ಬಗ್ಗೆ ಮಾತಾಡಲಿಕ್ಕೆ ಶಾಸಕರಾದ ಬೇಳೂರು ಗೋಪಾಲ್ ಕೃಷ್ಣ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಮೊದಲನೇದಾಗಿ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಕೊಟ್ಟಂತ ಸ್ಪಷ್ಟನೆ ಏನು, ಅದನ್ನ ತಾವು ಪ್ರಸ್ತಾಪ ಮಾಡಿದ್ರಿ ಅನ್ನುವಂಥದ್ದು ಏನು ವಿಚಾರ ಪ್ರಸ್ತಾಪಿಸಿದ್ರಿ? ಈಗ ಧರ್ಮಸ್ಥಳದಲ್ಲಾಗಿರುವಂತಹ ಘಟನೆ ನಿಮ್ಗೆ ಗೊತ್ತಿದೆ, ಹಲವಾರು ಸ್ಟ್ರೈಕ್ಗಳು, ಹೋರಾಟಗಳು ಸೌಜನ್ಯ ಇದರ ಮೇಲೆ ನಡೆದಿದೆ. ಆ ಘಟನೆ ಆಧಾರಿತವಾಗಿರುವಂತಹ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ, ಅನಾಮಿಕ ವ್ಯಕ್ತಿ ಹೈಕೋರ್ಟಿಗೆ ಹೋಗಿದ್ದಾನೆ. ಹೈಕೋರ್ಟಿಗೆ ಹೋಗಿ ಆದೇಶ ತಗೊಂಡ್ಬಂದಿದ್ದಾನೆ. ನಾನು ಇಷ್ಟೊಂದು ಹೆಣವನ್ನು ಹೂತಿದ್ದೀನಿ, ನನಗೆ ಆದೇಶ ಬೇಕಂತ ತಗೊಂಡ್ಬಂದಿದ್ದೀನಿ, ನಾನು SIT ಕೊಟ್ಟಿರೋದಾಗಿದೆ. ಅವನು ಕೊಟ್ಟಿರೋದು 10-15 ಪ್ಲೇಸನ್ನು ತೋರಿಸಿದ್ದಾನೆ, ಬಿಟ್ಟರೆ ಮತ್ತೇನು ಇಲ್ಲ. ನಾವು ಹೇಳೋದು ಏನಂತ ಹೇಳಿದ್ರೆ, ಧಾರ್ಮಿಕ ಕ್ಷೇತ್ರ ಧರ್ಮಸ್ಥಳ ಇಡೀ ನಮ್ಮ ಉತ್ತರ ಕಾಶಿ ಅಂತ ಹೇಳುವಂಥ ಫೇಮಸ್ ಇರುವಂಥ ಒಂದು ಕ್ಷೇತ್ರ. ಅಲ್ಲಿ ಯಾವುದೇ ಅಡಚಣೆ ಆಗಬಾರ್ದು, ಅಲ್ಲಿ ಯಾವುದೇ ತೊಂದರೆ ಆಗಬಾರ್ದು, ಯಾವುದೇ ಹಾನಿ ಆಗಬಾರ್ದು. ಸುಮ್ಮನೆ BJPಯವರು ಗೊಂದಲ ಮಾಡುವಂಥ ದೃಷ್ಟಿಯಲ್ಲಿ ಹಿಂದುತ್ವ ಅಂತ ಹೋಗೋದು, ಇನ್ನೊಂದು ಹೋಗೋದು ಮಾಡ್ತಾ ಇದ್ದಾರೆ. ಆದರೆ ಹೈಕೋರ್ಟ್ ಆದೇಶ ಬಂದ ಮೇಲೆ ನಾವು ಮಾಡಬೇಕಾಗಿದ್ದು, ರಾಜ್ಯ ಸರ್ಕಾರ SIT ತಂದಿದೆ. ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಇಲ್ಲ ನಾನು ಅದನ್ನು ಬೇಗ ಮುಟ್ಬಿಟ್ಟು ನಾನು ಸದನದಲ್ಲಿ ಉತ್ತರ ಕೊಡ್ತೀನಿ ಅಂತ ಹೇಳಿ ಪ್ರಸ್ತಾವ ಹೇಳಿದ್ದಾರೆ. ಮುಂದುವರಿಸುವಂಥದ್ದು ಆಗೋದಿಲ್ಲ ಅಂತಲೂ ಹೇಳಿದ್ದಾರೆ. ಅಂದ್ರೆ ಈಗ ಅವನು ತೋರಿಸಿರುವಷ್ಟು ಜಾಗಗಳನ್ನು ಅಗಿಯುವಂತ ಕೆಲಸ ಮತ್ತು SIT ಅಲ್ಲಿ ಗುರುತಿಸುವಂತ ಕೆಲಸವೂ ಆಗಿದೆ. ತೋರಿಸಿರೋದಂತ ಜಾಸ್ತಿ ಇಲ್ಲ, 13 ಪಾಯಿಂಟ್ ಏನೋ ಹೇಳಿದ್ದಾರೆ. ಅಷ್ಟು ಪಾಯಿಂಟ್ ಒಳಗೆ ಇದು ಮಾಡ್ತೀವಿ ಅಂತಲೂ ಅವ್ರು ಹೇಳಿದ್ದಾರೆ. ಮತ್ತು ಮಧ್ಯಂತರ ವರದಿಯನ್ನ ಕೊಡ್ಲಿಕ್ಕೆ ಆಗೋದಿಲ್ಲ, ಪೂರ್ತಿ ಬಂದ ಮೇಲೆ ನಾವು ಕೊಡಬೇಕಾಗತ್ತೆ, ಅದನ್ನ ಸ್ಪಷ್ಟನೆ ಕೊಡ್ತೀವಿ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ನಾವೆಲ್ಲ ಹೇಳಿದ್ದೀವಿ, ಇದು BJPಯವರು ಅಸ್ತ್ರ ಮಾಡ್ಕೊಳ್ಳುವಂಥದ್ದು ಮತ್ತೆ ಹಿಂದುತ್ವವನ್ನು ತೆಗೆದುಕೊಂಡು ಹೋಗುವಂಥದ್ದು ಇದು ಯಾವುದೂ ಅಲ್ಲ. BJPಯವರು ತಿಳ್ಕೊಳ್ಬೇಕು, ಇದು ನಾವು ಮಾಡಿದ್ದಲ್ಲ. ಇದು ಕೋರ್ಟಿನಲ್ಲೇ ಅನಾಮಿಕ ಒಂದು ಏನು ಆದೇಶ ತಗೊಬಂದಿದ್ದಾನೆ, ಅದರ ಆಧಾರದ ಮೇಲೆ ನಾವು SIT ಬಿಟ್ಟಿದ್ರೆ ನಮ್ಮ ಉದ್ದೇಶ ಧರ್ಮಸ್ಥಳವನ್ನು ಅಲ್ಲಿ ಹಾಳು ಮಾಡಬೇಕು, ಧರ್ಮಸ್ಥಳ ಕೆಟ್ಟ ಹೆಸರು ತರಬೇಕು ಅನ್ನೋದು ರಾಜ್ಯ ಸರ್ಕಾರಕ್ಕೆ ನಮಗೆ ಇಲ್ಲ. ತಮ್ಮ ಒತ್ತಡ ಏನ್ ಸರ್? ಈಗ ಅಕಸ್ಮಾತ್ ಅಲ್ಲ ಅಷ್ಟೆಲ್ಲ ತನಿಖೆ ಆಗಿದೆ ಅಥವಾ SIT ತನಿಖೆ ಮಾಡ್ತಾ ಇದೆ, ಫಲಿತಾಂಶ ಏನ್ ಬೇಕಾದ್ರೂ ಬರ್ಬೋದು. ಈ ಟೈಮಲ್ಲಿ ತಾವು ವಿಚಾರವನ್ನು ಪ್ರಸ್ತಾಪಿಸಿ ಸರ್ಕಾರದ ಮೇಲೆ ಒಂದು ಒತ್ತಡ ಮಾಡಿರುವಂತದ್ದು ಏನು, ಅಥವಾ ಮುಂದೆ ಏನ್ ಆಗ್ಬೇಕು ಅಂತ, ಸಿಕ್ಕದ್ರೇನು ಸಿಗದೆ ಇದ್ರೇನು? ನೋಡಿ, ಮುಂದೆ ಏನಾರ ಆದ್ರೆ ಆ ಥರ ಧರ್ಮಸ್ಥಳ ಇದರಲ್ಲಿ ಯಾವುದೇ ಹಾನಿ ಆಗುವಂಥದ್ದು ಆಗಬಾರ್ದು. ಧಾರ್ಮಿಕ ಕ್ಷೇತ್ರ ಒಂದು ಪವಿತ್ರವಾದಂಥ ಕ್ಷೇತ್ರ ಇದೆ, ಅದಕ್ಕೆ ಯಾವುದೇ ತೊಂದರೆ ಆಗೋ ರೀತಿಯಲ್ಲಿ ನೋಡ್ಕೊಳ್ಬೇಕು ಅನ್ನೋದು ರಾಜ್ಯ ಸರ್ಕಾರ ನಮ್ದೆಲ್ಲ ಒತ್ತಾಯ ಇದೆ. ಹಾಗಾಗಿ ನೋಡೋಣ, ಇವಾಗ ಅಲ್ಲಿ ಬಂದಿರುವಂಥದ್ದು ಏನಿದೆ, ಇಲ್ಲಿವರೆಗೆ ಏನು ಸಿಕ್ಕಿಲ್ಲ ಅಂತ ಹೇಳ್ತಾರೆ, ಕೆಲವು ಸಿಕ್ಕಿದೆ ಅಂತ ಹೇಳ್ತಾರೆ. ಅದು ಯಾವ ಆಧಾರದ ಮೇಲೆ ಇದೆ ಅನ್ನೋ ತನಿಖೆ ಮಾಡಿ ಆ SIT ಆಧಾರ ಬಂದ ಮೇಲೆ ಮುಖ್ಯಮಂತ್ರಿಗಳು ನಿರ್ಧಾರ ಮಾಡ್ತಾರೆ. ಮುಖ್ಯಮಂತ್ರಿ ಒಂದು ಸ್ಪಷ್ಟನೆ ಕೊಟ್ಟರು, ಇನ್ನೊಂದು ಒಂದು ಶವ ಸಿಕ್ತು, ಅದು ಯಾರೋ ಗಂಡದು ಹೆಣ್ಣಲ್ಲ ಅನ್ನುವಂಥದ್ದು ಎಲ್ಲ ಕೊಟ್ಟಿದ್ರು ಅನ್ನೋದು. ಹೇಳಿದ್ದು ಹೆಣ್ಣು ಶವ ಅಂತ ಹೇಳಿದ್ದ, ಅಲ್ಲಿ ಸಿಕ್ಕಿರೋದು ಗಂಡು ಶವ ಯಾವುದೋ ಸಿಕ್ಕಿರುತ್ತೆ. ಅದು ಸಹಜವಾಗಿ ಯಾರು ಹೂತಿರೋದು ಅವೆಲ್ಲ ಇದ್ದೇ ಇರ್ತದಲ್ಲ, ಒಂದು ಹಳ್ಳಿ ಅಂದ್ಮೇಲೆ ಅವೆಲ್ಲ ಇದ್ದೇ ಇರ್ತದೆ. ಅದು ಬಿಟ್ರೆ ಬೇರೆ ಏನು ಇರ್ಲಿಕ್ಕಿಲ್ಲ. ಹಾಗಾಗಿ ಇದನ್ನ ಗಂಭೀರವಾಗಿ ತೆಗೆದುಕೊಳ್ಳದೆ ಸರ್ಕಾರ ಬೇಗ ಮುಗಿಸುವಂತದ್ದು ಆಗ್ಬೇಕು ಅಂತ ನಮ್ಮದು. ಅಕಸ್ಮಾತ್ ಅಲ್ಲಿ ಏನು ಸಿಗದೆ ಇದ್ರೆ ಏನ್ ಕ್ರಮ ಆಗ್ಬೇಕು ಅನ್ನೋದ್ರ ಬಗ್ಗೆ ಏನಾದ್ರು ಚರ್ಚೆ ಮಾಡಿದ್ರ ಅಥವಾ ಏನಾದ್ರು ಚರ್ಚೆ? ಹೇಳ್ತಾ ಇದ್ದೀನಿ, ಏನೋ ಸಿಗದೋದ್ರೆ ಆ ಅನಾಮಿಕ ಯಾಕೆ ಈ ತರ ಹೈಕೋರ್ಟ್ ತಂದು ಗೊಂದಲ ಮಾಡಿದ್ದಾನೆ, ಅವನಿಗೆ ಶಿಕ್ಷೆ ಆಗ್ಬೇಕು ಅನ್ನೋದು ನಮ್ಮ ಉದ್ದೇಶ ಇದೆ. ಇವತ್ತು ಮುಖ್ಯಮಂತ್ರಿಗಳು ಗಮನಕ್ಕೆ ತಂದಿದ್ದೀವಿ, ನಾವು ತಂದಿದ್ದೀವಿ, ಸರ್ಕಾರಕ್ಕೆ ಹೇಳಿದ್ದೀವಿ, ಅದು ಆಗ್ಬೇಕಂತಲೂ ಹೇಳಿದ್ದೀವಿ. ಆ ವಿಚಾರದಲ್ಲಿ ತನಿಖೆ ಆಗ್ಬೇಕಾ, ಏನ್ ಆಗ್ಬೇಕು? ತನಿಖೆ ಆಗ್ಬೇಕು. ಮತ್ತೆ ಅವನ ವಿಚಾರದಲ್ಲೂ ತನಿಖೆ ಆಗ್ಬೇಕು. ಅವನು ಯಾಕೆ ಈ ತರ ಬಂದಿದ್ದಾನೆ, ಧರ್ಮಸ್ಥಳ ಹಾಳು ಮಾಡಕ್ ಬಂದಿದ್ದಾನ, ಧರ್ಮಸ್ಥಳ ಕೆಟ್ಟ ಹೆಸರು ತರಕ್ ಬಂದಿದ್ದಾನ, ಏನ್ ಅವನ ಉದ್ದೇಶ, ಯಾರು ಅವನು ಕಳಿಸಿದ್ದಾರೆ, ಅದರದ್ದು ತನಿಖೆ ಆಗ್ಬೇಕು, ಅವನಿಗೂ ಬಿಡಬಾರದು ಅಂತಲೂ ಹೇಳಿದ್ದೇವೆ. ಇದು ಶಾಸಕರಾದ ಬೇಳೂರು ಗೋಪಾಲ್ ಕೃಷ್ಣ ಅವರ ಮಾತೊಂದು. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಒತ್ತಾಯವನ್ನ ಮಾಡಿದೀವಿ, ಯಾವ ಅನಾಮಿಕ ಇದ್ದಾರೋ ಆ ವಿರುದ್ಧವೂ ಕೂಡ ತನಿಖೆ ಆಗಬೇಕು. ಅಕಸ್ಮಾತ್ ಅಲ್ಲಿ ಏನು ಸಿಗದೇ ಇದ್ದ ಅಂದ್ರೆ ಆ ಉದ್ದೇಶ ಏನೋ ತನಿಖೆ ಕೂಡ ಆಗಬೇಕು ಅನ್ನುವಂಥದ್ದು ಶಾಸಕ ಬೇಳೂರು ಗೋಪಾಲ್ ಕೃಷ್ಣ ಅವರ ಮಾತು. ಕ್ಯಾಮರಾ ಪರ್ಸನ್ ಶ್ರೀಕಾಂತ್ ಜೊತೆ ಸುಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.